ಏನು ಮಾಡೋದು, ಎಷ್ಟು ಕೆಲಸ ಮಾಡೋದು ಸಾಕಾಗಿ ಹೋಗ್ಬಿಟ್ಟದ ನಮಗೆ. ಒಬ್ಬನೇ ರೀ ನಮ್ದರ ಸಣ್ಣ ಆಫೀಸ್, ಒಬ್ಬನ್ನ ಕೆಲಸಕ್ಕೆ ಇಟ್ಕೊಂಡೇವಿ. ಆ ಪುಣ್ಯಾತ್ಮ 10 ದಿವಸ ರಜೆ ಹಾಕ್ಯಾನ. ನೀನೆ ಬಂದಿದ್ದ, ನೀನು ಡಾಕ್ಟರ್ ಸರ್ಟಿಫಿಕೇಟ್ ತೊಗೊಂಡ್ಬಂದು ಜಾಯಿನ್ ಆಗಪ್ಪ ಅಂತ ಹೇಳಿದೆ. ಡಾಕ್ಟರ್ ಸರ್ಟಿಫಿಕೇಟ್ ತರಕ್ಕೆ ಹೋದವ ಇನ್ನೂ ಬಂದಿಲ್ಲ. ನಮಗಾರ ಈ ಕೆಲಸ ಮಾಡಿ ಸಾಕಾಗಿ ಹೋಗ. ಹೆಂಗಪ್ಪ ಈಗಿನ ಒಟ್ಟೆ ಹೇಳ್ತೇನೆ ರೀ, ಕೆಲಸಗಾರ ಹಿಂಗೆ ನೋಡ್ರಿಪ್ಪ, ಭಾಳ ತ್ರಾಸ ಕೊಡ್ತಾರೆ ನಮ್ಗೆ. ಮೊದಲೇ ನಮ್ಮ ಮ್ಯಾಗ ಸಾಹೇಬಲ್ಲಿ ನಮ್ಮನ್ನು ಬೇಯ್ತಾನ. ಇವ್ರಿಗೆ ಏನು ಒಟ್ಟ ಇದೇ ಇಲ್ಲಪ್ಪ ಹುಡುಗರಿಗೆ. ಛೇ 10 ದಿನ ಆತ್ನ ರಜೆ ಹಾಕಿ ಸಾಹೇಬ್ರವ್ರ ಡಾಕ್ಟರ್ದು ಸರ್ಟಿಫಿಕೇಟ್ ತೊಗೊಂಬಂದಾರ ನನಗೆ. ಅವ್ರರ ಸಾಹೇಬ್ರು ಸರ್ಟಿಫಿಕೇಟ್ ಕೊಟ್ಟಿಲ್ಲ ಡಾಕ್ಟರ್ ಸಾಹೇಬ್ರ. ಇಲ್ಲೇ ಒಳಗೆ ಹೋದ್ರೆ ಏನು ಸರ್ 10 ದಿನ ಪೇಮೆಂಟ್ ಕಟ್ ಮಾಡ್ತಾರೋ ಏನು ಮಾಡ್ತಾರೋ. ದೇವ್ರ ಚಿದ್ದ ಇಲ್ಲಿ ಹೋಗಿ ಬಂದ್ರತ್. ನಮಸ್ಕಾರ ಸರ್. ನಮಸ್ಕಾರ. ಅಲ್ವ ಹೋಗ್ರಿ, 10 ದಿವಸ ರಜೆ ಹಾಕಿದ್ದಿ. ಹೋಗ್ರಿ. ಆನಂತರ ನಾನು ಡಾಕ್ಟರ್ ಸರ್ಟಿಫಿಕೇಟ್ ತಗೊಂಬ ಅಂತ ನಿನಗೆ ಹೇಳಿದ್ದೆ. ಹೋಗ್ರಿ. ಹೋಗ್ಯಾ 4 ದಿವಸ ಆದ್ ನೀನು. ಹೌದ್ರಿ. ಇವತ್ತರ ತಂದೇನೆ. ಹ್ಞೂ ಸರ ಹೋಗಿನ್ಯಾ. ನಮ್ ಸರ್ ಡಾಕ್ಟರ್ ಸರ್ಟಿಫಿಕೇಟ್ ತೊಗೊಂಬ ಅಂತ ಹೇಳ್ಯಾರ ನನಗ. ಅದಕ್ಕ ನಿಮ್ ಡಾಕ್ಟರ್ ಸರ್ಟಿಫಿಕೇಟ್ ಕೋಡಿ ಅಂತನ್ಯ ಅವ್ರಿಗ್ರಿ. ಅದಕ್ಕ ಅವ್ರ ಏನಂದ್ರ ಗೊತ್ತನರಿ, ಏ ಹುಚ್ಚಿ ನಿಮಗಲ್ರಿ ಅವ್ರು ನನಗ ಅಂದ್ರಿ ಹಂಗ. ಅದಕ್ಕ ಅವ್ರ ನನಗ್ರಿ ಎಷ್ಟೋ ವರ್ಷ MBBS ಕಷ್ಟಪಟ್ಟು ಓದ್ ಕ್ಯಾಸ ಸರ್ಟಿಫಿಕೇಟ್ ತೊಗೊಂಡಂತಂದ್ರಿ. ಸಣ್ಣ ಡಾಕ್ಟರ್ ಸರ್ಟಿಫಿಕೇಟ್ ನಿಮ್ಗಾಕ ಹುಚ್ಚಿ ಅಂದ್ರಿ ಅವ್ರ.